ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಉಷಾಸ್ ಕಿಚನ್. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ಹೇಳ್ತಾ ಇದ್ದೀನಿ. ಇದು 7 ಕಪ್ ಸ್ವೀಟ್ ಅಂತ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಆ ರೀತಿ ಇರುತ್ತೆ. ಒಂದು ಸತಿ ಇದನ್ನ ಮಾಡ್ಕೊಂಡು ನೋಡಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 7 ಕಪ್ ಸ್ವೀಟ್ ಮಾಡೋಕ್ಕೆ 2 ಕಪ್ಪು ತುಪ್ಪ, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಹಾಲು ಮತ್ತೆ 2 ಕಪ್ಪು ಸಕ್ಕರೆ ಮತ್ತೆ 1 ಕಪ್ಪು ತುರಿದಿರೋಂಥ ಒಣ ಕೊಬ್ಬರಿ. ನೋಡಿ, 7 ಕಪ್ಪಲ್ಲಿ ಮಾಡುವಂಥ ಸ್ವೀಟ್ ಇದು. ಈಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಒಂದು ಬಾಣಲೆಗೆ ಹಾಕೊಂಡು ಲಾಸ್ಟಿಗೆ ತುಪ್ಪ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇದು ಮಿಕ್ಸ್ ಮಾಡುವಾಗ ಎಲ್ಲೂ ನಾವು ಕಲ್ಸೋದನ್ನ ನಿಲ್ಲಿಸೋ ಆಗಿಲ್ಲ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ತುಪ್ಪನ ಸ್ವಲ್ಪನೇ ಹಾಕೊಂಡಿದ್ದೀನಿ. ಲಾಸ್ಟಿಗೆ ಇನ್ನೂ ಸ್ವಲ್ಪ ಹಾಕೋಣ ಅಂತ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ನಿಮ್ಮ ಕೈಲಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು. ಯಾರು ಹಾಲು ತುಪ್ಪ ತಿನ್ನಲ್ವೋ ಅಂಥವರು ಕೂಡ ಈ ಒಂದು ಸ್ವೀಟ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಗೈಸ್, ಮಿಕ್ಸ್ ಮಾಡ್ತಾನೇ ಇರಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕದು. ಎಲ್ಲೂ ನಾವು ಮಿಕ್ಸ್ ಮಾಡೋದನ್ನ ನಿಲ್ಸಕ್ಕೆ ಹೋಗಬಾರ್ದು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ನಾವು ಎಲ್ಲಿ ತನಕ ಅದನ್ನ ಮಿಕ್ಸ್ ಮಾಡಬೇಕು ಅಂದರೆ ಇದು ಹಸಿ ವಾಸನೆ ಹೋಗ್ಬೇಕು ಒಂದು. ಎರಡನೇದು, ನಾವು ಇದು ಗಟ್ಟಿ ಆಗ್ಬಿಟ್ಟು ಲಾಸ್ಟಿಗೆ ತಳ ಬಿಡಬೇಕು. ನಾನು ಹಿಂಗೆ ಚುಚ್ಕ ತಗೊಂಡು ಎತ್ತಿದ್ರೆ ಅದು ತಳ ಬಿಟ್ಕೊಂಡು ಎತ್ಕೋಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ಇದು ರೆಡಿ ಆಗ್ತಾ ಇದೆ. ಆಮೇಲೆ ಇದು ರೆಡಿ ಹಾಕಿನ ಮುಂಚೆ ನೀವು ಒಂದು ತಟ್ಟೆಯಲ್ಲಿ ತುಪ್ಪನ ಹಚ್ಬಿಟ್ಟು ರೆಡಿ ಇಟ್ಕೊಂಡಿರ್ಬೇಕು. ಇದು ಯಾವಾಗ ರೆಡಿ ಆಗುತ್ತೋ ಅಷ್ಟರೊಳಗೆ ನೀವು ಅದನ್ನ ರೆಡಿ ಇಟ್ಕೋಬೇಕು. ಗೈಸ್, ಲಾಸ್ಟ್ ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದೆ. ಇನ್ನೇನಿಲ್ಲ, ಲಾಸ್ಟಲ್ಲಿ ಅದು ತಳ ಬಿಟ್ಕೊಳೋ ತನಕ ನೀವು ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ತಳ ಬಿಟ್ಕೊಂಡ್ಮೇಲೆ ಅದನ್ನ ಈ ತುಪ್ಪ ಇಟ್ಕೊಂಡಿರೋಂಥ ತಟ್ಟೆಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕಟ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಅದನ್ನ ಪೀಸ್ ಮಾಡಿ ತೆಗ್ದಿಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ. ಎಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.